ಮಾರ್ಗಶಿರ ಲಕ್ಷ್ಮೀ ವ್ರತ. ಮಾರ್ಗಶಿರ ಲಕ್ಷ್ಮೀ ವ್ರತ ಈ ವ್ರತವನ್ನು ವಿಶೇಷವಾಗಿ ಮಾರ್ಗಶಿರ ಮಾಸದ ಪ್ರತಿ ಶುಕ್ರವಾರ ಕೈಗೊಳ್ಳಲಾಗುತ್ತದೆ. ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ, ಐಶ್ವರ್ಯ ಸಮೃದ್ಧಿಗಾಗಿ ಮಹಿಳೆಯರು ಹೆಚ್ಚು ಮಾಡುತ್ತಾರೆ. ಕರ್ನಾಟಕ, ಆಂಧ್ರ, ತಮಿಳುನಾಡುಗಳಲ್ಲಿ ಇದರ ಆಚರಣೆ ಪ್ರಸಿದ್ಧ. ಅಡ್ಡಗೆರೆ 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 ವ್ರತದ ಮಹತ್ವ. ಮನೆಗೆ ಲಕ್ಷ್ಮೀ ಕೃಪೆ ಬರಲಿ ಎನ್ನುವ ಪ್ರಾರ್ಥನೆ. ಧನ, ಧಾನ್ಯ, ಶಾಂತಿ, ಸುಖ ಸಮೃದ್ಧಿ. ಕುಟುಂಬದಲ್ಲಿ ಏಕತೆ, ಜೀವನದಲ್ಲಿ ಉತ್ತಮ ಅವಕಾಶಗಳು ದೊರಕಲಿ ಎಂಬ ಆಶಯ. ಅಡ್ಡಗೆರೆ 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 ಎಳೆಗಿನ ವಿಧಿ ಸರಳವಾಗಿ. 1. ಪೂರ್ವ ಸಿದ್ಧತೆ. ಮನೆಯನ್ನು ಸ್ವಚ್ಛಗೊಳಿಸುವುದು. ಪೂಜೆಗಾಗುವ ಸಾಮಗ್ರಿ. ಲಕ್ಷ್ಮೀ ಅಮ್ಮನ ಚಿತ್ರ, ಬಿಂಬ, ಅಕ್ಕಿ, ಹಳದಿ ಕುಂಕುಮ, ಹೂವು, ಅಕ್ಷತೆ, ದೀಪ, ಪಂಚಕವ್ಯ, ನೈವೇದ್ಯ. ವ್ರತಕಥೆ ಪುಸ್ತಕ. 2. ಪ್ರಮುಖ ವಿಧಿ. ಮಂಗಲ ಸ್ನಾನದ ನಂತರ ಶುದ್ಧ ಬಟ್ಟೆ ಧರಿಸುವುದು. ಮೈದಾನದಲ್ಲಿ ಅಥವಾ ಬಿಂಬದ ಮುಂದೆ ಮಹಾಲಕ್ಷ್ಮಿ ದೀಪ ಬೆಳಗುವುದು. ಅಮ್ಮನಿಗೆ ಹೂವು, ಅಕ್ಷತೆ, ನೈವೇದ್ಯ ಅರ್ಪಿಸುವುದು. ಮಾರ್ಗಶಿರ ಲಕ್ಷ್ಮೀ ವ್ರತ ಕಥೆ ಓದುವುದು. ಆರತಿ ಮಾಡಿ ಕುಟುಂಬದ ಎಲ್ಲರ ಮೇಲೂ ಪ್ರಸಾದ ನೀಡುವುದು. 3. ನೈವೇದ್ಯ. ಸಾಮಾನ್ಯ. ಬೇಲದಕ್ಕಿ ಪಾಯಸ, ಬೆಲ್ಲ ತುಪ್ಪ, ಫಲ, ಲಾಡು, ಸಿಹಿ ತಿನಿಸು. ಅಡ್ಡಗೆರೆ 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 ವ್ರತಕಥೆಯ ಸಾರಾಂಶ ಸಂಕ್ಷಿಪ್ತವಾಗಿ. ಲಕ್ಷ್ಮೀದೇವಿ ತನ್ನ ಭಕ್ತರ ಮನೆಯಲ್ಲಿ ಶುದ್ಧತೆ, ಭಕ್ತಿ, ಸತ್ಯವಾದ ಜೀವನ ಇದ್ದರೆ ನಿತ್ಯವಾಗಿಯೂ ನೆಲೆಸುತ್ತಾಳೆ. ಮಾರ್ಗಶಿರದ ಶುಕ್ರವಾರಗಳು ಅವಳಿಗೆ ಅತ್ಯಂತ ಪ್ರಿಯ.